ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಪ್ರೀವಿಯಸ್ ಆಗಿ ಹೋದ ವಾರ ಒಂದು ವಿಡಿಯೋ ಹಾಕಿದ್ದೆ. ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ನಾವು ಒಡವೆ ತೊಗೊಂಡು ಮನೆಗೆ ಬಂದುಬಿಡ್ತೀವಿ. ಗಿಲ್ಟಾಗಿ ಫೀಲ್ ಆಗುತ್ತೆ. ಅಯ್ಯೋ ಜಾಸ್ತಿ ದುಡ್ಡು ಕೊಟ್ಬಿಟ್ವೇನೋ, ಒಡವೆ ಜಾಸ್ತಿ ಹಣ ಕೊಟ್ಬಿಟ್ವೇನೋ, ಕಲ್ಲಿದೆ ಅಲ್ಲ ಇದರಲ್ಲಿ, ಅವ್ರು ಹೇಳಿದ ರೇಟೇ ಕೊಟ್ಬಿಟ್ನಾ, ಒಂದು ಸ್ವಲ್ಪ ನಾನು ಬಂದು ಹಿಡಿಬೋದಾಗಿತ್ತು ದುಡ್ಡನ್ನ, ಈ ಥರ ಎಲ್ಲನೂ ಗಿಲ್ಟ್ ಫೀಲ್ ನನಗೂ ಆಗಿದೆ. ಅದಕ್ಕೆ ಸ್ಪೆಷಲಾಗಿ ವಿಡಿಯೋನೇ ಹಾಕಿದೆ ನಾನು, ಯಾಕಂದರೆ ರೇಟ್ ಬೇರೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಒಡವೆನ ಹುಷಾರಾಗಿ ತಗೊಳ್ಳೋದು ಹೇಗೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ಇವತ್ತಿನ ವಿಡಿಯೋ. ಮತ್ತು ಮೇಕಿಂಗ್ ಚಾರ್ಜ್ ಮೇಲೆ ತುಂಬ ಕ್ವೆಶನ್ ಕೇಳಿದ್ದೀರಾ, ಮತ್ತು GST ಕೊಡಲೇಬೇಕಾ ಅಂತ ಕೇಳಿದ್ದೀರಾ, ಮತ್ತು VA ಬಂದು ಜಾಸ್ತಿ ಕೇಳ್ತಾರಲ್ಲ, ಏನು ಮಾಡೋದು ಅಂತ ಕೇಳ್ತೀರಾ. ಇದೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ವೇಸ್ಟೇಜ್ ಅಂದರೆ ಏನು, ಮೇಕಿಂಗ್ ಚಾರ್ಜ್ ಅಂದರೆ ಏನು, GST ಅಂದರೆ ಏನು, ಮತ್ತು ಸ್ಟೋನ್ ಚಾರ್ಜ್ ಅಂದರೆ ಏನು ಬರುತ್ತೆ, ಇದನ್ನೆಲ್ಲ ನಾನು ಹೇಳ್ತೀನಿ. ಪ್ಯೂರಿಟಿ ಲೆವೆಲಲ್ಲೂ ಹೇಳ್ತೀನಿ. ಈಗ ಒಂದು ಫಸ್ಟ್ ಆಗಿ 24 ಕ್ಯಾರೆಟ್ ಬಂದು ನಮಗೆ ಸಿಗುವಂಥ ಪ್ಯೂರ್ ಚಿನ್ನ. ಇದು ಬಂದು ಒಡವೆ ರೂಪದಲ್ಲಿ ಇರಲ್ಲ, ಇದು ಬಂದು ನಮಗೆ ಬಿಸ್ಕೆಟ್ ರೂಪದಲ್ಲಿರುತ್ತೆ. ಇದು ನಿಮಗೆ ಪ್ಯೂರ್ ರೇಟ್ ಏನಿದೆಯೋ ಅದರದ್ದು ರೇಟು ಪೂರ್ತಿ ಕೊಡಬೇಕಾಗುತ್ತೆ. 3% GST ಕೊಡಬೇಕಾಗುತ್ತೆ. ಇದು ಆಭರಣ ಚಿನ್ನ ಅಲ್ಲ, ಹಂಗಾಗಿ ಇದಕ್ಕೆ ಯಾವುದೇ ರೀತಿ ವೇಸ್ಟೇಜೋ ಮೇಕಿಂಗ್ ಚಾರ್ಜೋ ಇರಲ್ಲ, ಬರೀ GST ಇರುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ. ಪ್ಯೂರಿಟಿ 999 ಏನಿದೆ ಚಿನ್ನ, ಅದಕ್ಕೆ ಅವತ್ತಿನ ರೇಟ್ ಏನಿದೆಯೋ ಅದನ್ನು ಮಾತ್ರ ಕೊಡಬೇಕು ವಿತ್ GST ಜೊತೆಗೆ. ಸೊ ಇದು ಮುಗೀತು. ಈಗ 22 ಕ್ಯಾರೆಟ್ಗೆ, 22 ಕ್ಯಾರೆಟ್ ಅಂದರೆ ಆಭರಣ ಚಿನ್ನ. ಆಭರಣ ಚಿನ್ನ ಅಂತಂದರೆ ಈಗ ಒಂದು ನಿಮಗೆ 100 ಗ್ರಾಮ್ ಚಿನ್ನ ನಿಮಗೆ ಸಿಗತ್ತೆ ಅಂತಂದರೆ ಅದರಲ್ಲಿ 916 ಮಾತ್ರ ನಿಮಗೆ ಪ್ಯೂರಿಟಿ ಸಿಗೋದು. ಇನ್ನು 8.4 ಬಂದು ನಿಮಗೆ ಬೆಳ್ಳಿ ಮತ್ತು ತಾಮ್ರ ಮಿಕ್ಸ್ ಮಾಡಿರ್ತಾರೆ. ಯಾಕಂದರೆ ಒಡವೆ ರೂಪದಲ್ಲಿ ನಾವು ಚಿನ್ನವನ್ನು ತಗೊಬರಬೇಕು ಅಂದಾಗ ಆ ಚಿನ್ನ ಮೆತು ಇರುತ್ತೆ, ಅದಕ್ಕೆ ಈ ಕಾಪರು ಮತ್ತು ಈ ಸಿಲ್ವರನ್ನು ಬಂದು ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಮಾಡಿ ಆಭರಣ ಚಿನ್ನನ ಬಂದು ಮಾಡ್ತಾರೆ. ಈಗ ನಾವು ಹಾಕ್ಕೊಂಡಾಗ ಬಾಳಿಕೆ ಬರಬೇಕಲ್ಲ, ಹಂಗಾಗಿ ಆಭರಣ ಚಿನ್ನ ಬಂದು ನಮಗೆ ಇದು 916 ಪ್ಯೂರಿಟಿಯಲ್ಲಿ ಸಿಗುತ್ತೆ. ಸೊ ಇದಕ್ಕೆ ನಾವು ಕೊಡಬೇಕಾಗಿರೋ ರೇಟು ಅವತ್ತಿನ ರೇಟು. ಚಿನ್ನ ಹಾಲ್ಮಾರ್ಕ್ ಇರಬೇಕು. ಹಾಲ್ಮಾರ್ಕ್ ಇಲ್ಲದೆ ಇದ್ದರೆ ಅದು 75 ಗೋಲ್ಡ್ ಆಗುತ್ತೆ. ಅದು ಬಂದು 18 ಕ್ಯಾರೆಟ್ ಲೆಕ್ಕ ಬರುತ್ತೆ. ಸೊ ಹಾಗಾಗಿ ಹಾಲ್ಮಾರ್ಕ್ ಇದ್ದರೆ ಮಾತ್ರ ಪ್ರಿಫರೆನ್ಸ್ ಕೊಡಿ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು 916 ಅಂತ ಬಂದಾಗ ನೀವು ಅದಕ್ಕೆ ಏನು ಡಿಸೈನ್ ಮೇಲೆ ನಿಮಗೆ ವೇಸ್ಟೇಜನ್ನು ನಿಗದಿ ಮಾಡ್ತಾರೆ. ವೇಸ್ಟೇಜ್ ಅಂದರೆ ಅಂಗಡಿಗಳಲ್ಲಿ ಒಡವೆ ಮಾಡುವಾಗ ಸುಮಾರು ಎಗರ್ಕೊಳ್ಳುತ್ತೆ, ಸೈಡ್ಗೆ ಎಗರುತ್ತೆ, ಒಂದು ಸ್ವಲ್ಪ ಪುಡಿ ಆಗುತ್ತೆ. ಮತ್ತು ಬಂದು ಕೆಲವೊಂದು ಬಂದು ಮೋಲ್ಡ್ ಹಾಕ್ತಾರೆ. ಈಗ ಒಂದು 100 ಗ್ರಾಮ್ ನೆಕ್ಲೆಸ್ ಬೇಕು ಅಂದರೆ ಮಿನಿಮಮ್ 200 to 300 ಬಂದು ಗ್ರಾಮ್ಸು ಬಂದು ಮೋಲ್ಡ್ ಹಾಕ್ತಾರೆ. ಸೊ ಮೋಲ್ಡ್ ಹಾಕಿ ಅದರಲ್ಲಿ 100 ಗ್ರಾಮನ್ನು ಬಂದು ತಗೊಳ್ಳುವಂಥದ್ದು ಆ್ಯಕ್ಚುಲಿ. ಸೊ ಕೆಲವೊಂದು ಒಡವೆ ಈಗ ಒಂದೊಂದು 10 ಗ್ರಾಮ್ ಒಡವೆ ಮಾಡಬೇಕು ಅಂದರೆ ಮಿನಿಮಮ್ ಅದಕ್ಕೊಂದು 25ರಿಂದ 30 ಗ್ರಾಮ್ ಮೋಲ್ಡ್ಗೆ ಅಂತಲೇ, ಅಂದರೆ ಅದು ಅಚ್ಚಿಗೆ ಅಂತಲೇ ಎಕ್ಸ್ಟ್ರಾ ಹಾಕ್ತಾರೆ, ಅದ್ರ ಪ್ರೈಸು. ಆ್ಯಂಡ್ ನೆಕ್ಸ್ಟು ಕೆಲವೊಂದು ಬಂದು ಹಾಕಿದಾಗ ಅದು ಒಂದು ಸ್ವಲ್ಪ ಸೈಡ್ಗೆಲ್ಲ ಹೋಗುತ್ತೆ, ಕಟ್ಟಾಗುತ್ತೆ. ಸೊ ಈ ರೀತಿ ಸ್ವಲ್ಪ ವ್ಯಯ ಆಗುತ್ತೆ. ಚಿನ್ನ ಅನ್ನೋದಕ್ಕೆ ವೇಸ್ಟೇಜ್ ಅಂತ ಹೇಳೋದು. ಇದು ಕಮ್ಮಿ ಡಿಸೈನ್ ಇರುವಂತಹ ಒಡವೆಗಳಿಗೆ ಕಮ್ಮಿ ಕೆಲಸ ಇರುತ್ತೆ. ಸೊ ಹಾಗಾಗಿ ವೇಸ್ಟೇಜನ್ನು ಬಂದು ಅಷ್ಟು ವೇಸ್ಟ್ ಆಗಲ್ಲ. ಕಮ್ಮಿ ಡಿಸೈನ್ ಇರೋದಕ್ಕೆ ಜಾಸ್ತಿ ಒಡವೆ ಬಂದು ಅಷ್ಟಾಗಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಬಟ್ಟೆ ಹೊಲ್ಸಕ್ಕೆ ಹೋಗ್ತೀವಿ, ಸಿಂಪಲಾಗಿ ಒಂದು ಬ್ಲೌಸ್ ಅಂದಾಗ ಬಟ್ಟೆಯಲ್ಲಿ ಏನು ವೇಸ್ಟ್ ಆಗುತ್ತೆ, ಸ್ವಲ್ಪ ಬಟ್ಟೆ ಹೋಗುತ್ತೆ. ಅದೇ ನೀವು ಅದಕ್ಕೆ ಒಂದು ಸ್ವಲ್ಪ ಡಿಸೈನು, ಹೋಲ್ ಡಿಸೈನ್ಸು, ಮತ್ತು ಬಂದು ಕಟ್ಟೋ ಥರ ಡಿಸೈನ್ಸು ಇವೆಲ್ಲ ಕೊಟ್ಟಾಗ ಏನಾಗುತ್ತೆ, ಬಟ್ಟೆ ಸ್ವಲ್ಪ ವ್ಯಯ ಆಗುತ್ತಲ್ಲ, ಅದೇ ಲೆಕ್ಕನೇ ಇದೂ. ಡಿಸೈನ್ ಕಮ್ಮಿ ಇದ್ದಾಗ ವ್ಯಯ ಕಮ್ಮಿ. ಸೊ ಹಾಗಾಗಿ ವೇಸ್ಟೇಜ್ ಅನ್ನೋದನ್ನು ನಿಮಗೆ ಹಾಕ್ತಾರೆ. ನಾನು ಒಂದೇ ಒಂದು ಹೇಳ್ತೀನಿ, ವೇಸ್ಟೇಜ್ ಮೇಕಿಂಗ್ ಎರಡೂ ಹಾಕ್ತಾರೆ ಅಂದರೆ ತಗೋಬೇಡಿ, ಅದು ನಿಮ್ಮನ್ನು ಯಾಮರಿಸ್ತಿದ್ದಾರೆ ಅಂತಂತ. ಮೇಕಿಂಗ್ ಚಾರ್ಜ್ ಅಂತಂದರೆ ಮಾಡುವ ಕೆಲಸಕ್ಕೆ ಕೂಲಿ. ಈಗ ಬಂದು ನೀವು ಇವಾಗ ಕೂಲಿ ಅಂತ ಬಂದಾಗ ಆಚಾರಿಗಳಿಗೆ ಅವ್ರು ಕೂಲಿ ಕೊಟ್ಟು ಇಷ್ಟು ಅಂತ ಸ್ಯಾಲ್ರಿ ಕೊಟ್ಟೇ ಮಾಡಿಸೋದು. ಸೊ ಅದನ್ನು ನಿಮ್ಮ ಹತ್ರನೇ ತೊಗೊಳ್ತಾರೆ, ವೇಸ್ಟೇಜ್ಗೂ ನಿಮ್ಮ ಹತ್ರನೇ ತೊಗೊಳ್ತಾರೆ ಅಂತಂದರೆ ನೀವು ಅಂಥ ಅಂಗಡಿಗಳಲ್ಲಿ ತೊಗೋಬಾರ್ದು. ಮೇಕಿಂಗ್ ಚಾರ್ಜ್ ಅಂತ ಬಂದರೆ ಅವರು ಫ್ಯಾಕ್ಟ್ರಿ ಇಟ್ಟಿರ್ತಾರೆ, ಇಲ್ಲ ಒಂದಷ್ಟು ಜನ ಕೆಲಸಕ್ಕೆ ಆಳ್ನಿಕ್ಕಿರ್ತಾರೆ, ಕೆಲವೊಂದು ಮಿಷಿನ್ ವರ್ಕ್ ಇರುತ್ತೆ, ಕೆಲವೊಂದು ಹ್ಯಾಂಡ್ ವರ್ಕ್ ಇರುತ್ತೆ. ಸೊ ಅವ್ರಿಗೆಲ್ಲ ಸಂಬಳ ಬೇಕಲ್ಲ, ಸೊ ಅದರ ಮೇಂಟೆನೆನ್ಸ್ಗೆ ಮೇಕಿಂಗ್ ಚಾರ್ಜ್ ಅಂತ ಇಡ್ತಾರೆ. ಸೊ ಇಲ್ಲಿ ಬಂದು ನನಗೆ ಗೊತ್ತಿರೋ ಪ್ರಕಾರ ವೇಸ್ಟ್ ಅಂತ ಯಾವ ಚಿನ್ನನೂ ಅವ್ರಿಗಾಗಲ್ಲ. ಈಗ ಒಂದು 100 ಗ್ರಾಮ್ ಒಡವೆ ಮಾಡ್ತಾರೆ ಅಂದರೆ 200 ಗ್ರಾಮ್ ಅವರು ಹೆಚ್ಚಿಗಿಟ್ಟರು ಕೂಡ 200 ಗ್ರಾಮ್ ಅವ್ರಿಗೆ ಸೇರಿರುತ್ತೆ, ಅಲ್ಲಲ್ಲೆಲ್ಲಿ ಬಿದ್ದಿರುತ್ತೆ. ಬಟ್ ಮೊದಲೆಲ್ಲ ಆಚಾರ್ಯ ಅಂಗಡಿಗಳಲ್ಲಿ ನೋಡಿದ್ರೆ ಬಹಿರಂಗವಾಗೇ ಇರ್ತಾಯಿತ್ತು. ಅಂಗಡಿ ಒಂದು ದೊಡ್ಡದಾಗಿ ಅಂಗಡಿ ಇರ್ತಾಯಿತ್ತು, ಕಣ್ಮುಂದೆನೇ ಲೈಟೆಲ್ಲ ಹಾಕೊಂಡು ನೀಟಾಗಿ ಮಾಡೋರು ಅಲ್ಲಿ ಇಲ್ಲಿ ಬೀಳ್ತಾಯಿತ್ತು. ನಾನು ಕಣ್ಮುಂದೆನೇ ನೋಡಿದ್ದೀನಿ, ಯಾಕಂದರೆ ನಮ್ಮ ರಿಲೇಟಿವ್ಸ್ ಅವ್ರದ್ದು ಅಂಗಡಿನೇ ಇದೆ.
ಅಲ್ಲಿ ನಾನು ಕೂತು ನೋಡಿದ್ದೀನಿ. ಅಕ್ಕಪಕ್ಕ ಎಲ್ಲ ಚಿನ್ನ ಬಿದ್ದಿರೋದು ನಾನು ಎತ್ತಿ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕಂದರೆ ನಾವು ಆರ್ಡರ್ಸ್ ಕೊಡೋಕೆ ಹೋದಾಗ ಅವ್ರು ಮಾಡೋವಾಗೆಲ್ಲ ಕಟ್ ಮಾಡಿ ಸೈಡ್ಗೆ ಹಾಕಿರ್ತಾರೆ, ಅದನ್ನೆಲ್ಲ ಆಮೇಲೆ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಾನು ನೋಡಿ ಅವ್ರಿಗೆ ಈ ಚಿನ್ನ ಇಲ್ಲಿ ಬಿದ್ದಿತ್ತು ಅದು ಬಿದ್ದಿದ್ದು ಬಿಡಮ್ಮ ಪರವಾಗಿಲ್ಲ ಅಲ್ಲೇ ಇರಲಿ, ನಾವು ಎತ್ಕೋತೀವಿ, ಆಮೇಲೆ ಎಂಡ್ ಆಫ್ ದ ಡೇ ನಾವು ಅದನ್ನೆಲ್ಲ ತೊಗೊಳ್ತೀವಿ ಅಂತ ಅವ್ರು ಹೇಳಿದ್ರು. ವೇಸ್ಟ್ ಅಂತ ಅವ್ರಿಗೇನು ಆಗಲ್ಲ. ಏನಂತಂದರೆ ಈಗೆಲ್ಲನೂ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಬೆಳೆದ್ಬಿಟ್ಟಿದೆ. ಇವಾಗ ವೇಸ್ಟ್ ಆಗದಿದ್ದಂಗೆ ಬಾಕ್ಸಸ್, ಹ್ಯಾಂಡ್ ವರ್ಕ್, ಮಿಷಿನರಿ ವರ್ಕ್ ಮಾಡೋವಾಗೆಲ್ಲ ಒಂದು ಬಾಕ್ಸಲ್ಲಿ ಮಾಡ್ತಾರೆ ಅವರು. ಕೈಯೆಲ್ಲ ಬಿಟ್ಟು ಬಾಕ್ಸ್ ಒಳಗಡೆ ಕೈ ಮತ್ತು ಅದ್ರ ಒಡವೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ. ಸೊ ಏನು ವೇಸ್ಟ್ ಆಗಲ್ಲ, ಅಲ್ಲೇ ಬಿದ್ದಿರುತ್ತೆ. ಮತ್ತೆ ಮೆಲ್ಟ್ ಮಾಡ್ಕೊಂಡಾಗ ಅವ್ರಿಗೆ ಅದು 100 ಗ್ರಾಮ್ಸ್ ಬಂದು ರಿಟರ್ನ್ ಆಗಿಬಿಡುತ್ತೆ. ಸೊ ಹಾಗಾಗಿ ವೇಸ್ಟ್ ಅಂತ ಏನೂ ಆಗಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮೇಕಿಂಗ್ ಚಾರ್ಜ್, ಹಾಲ್ಮಾರ್ಕ್ ಇವೆಲ್ಲ ಹಾಕ್ತಾರೆ ಅಂದರೆ ಅಲ್ಲಿ ಏನೋ ಮೋಸ ನಡೀತಿದೆ ಅಂತ. ಸ್ವಲ್ಪ ಹುಷಾರಾಗಿರಿ. ಒಂದು ವೇಳೆ ವೇಸ್ಟೇಜ್ ಹಾಕಲ್ಲ, ಮೇಕಿಂಗ್ ಚಾರ್ಜ್ ಮಾತ್ರ ಹಾಕ್ತಾರೆ ಅಂದರೆ ಪರ್ಸೆಂಟೇಜ್ ನೋಡ್ಕೊಳ್ಳಿ. ಒಂದು ಒಳ್ಳೆ ಡಿಸೈನು, ತುಂಬ ಚೆನ್ನಾಗಿದೆ ಡಿಸೈನ್ ಅಂದರೆ ಮಿನಿಮಮ್ 10% ಮೇಲೇ. ಒಂದು ವೇಳೆ ಸಿಂಪಲ್ ಡಿಸೈನ್, ಡೈಲಿ ವಿಯರ್ ಬ್ಯಾಂಗಲ್ಸ್, ಡೈಲಿ ವಿಯರ್ ಚೈನ್ಸು, ಡೈಲಿ ವಿಯರ್ ಇಯರಿಂಗ್ಸು ಅಂತಂದಾಗ ನಿಮಗೆ ಹೇಗೂ ಒಂದು 4, 5, 6, 7, 8ವರೆಗೂ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿರಬೇಕು, ಆ್ಯಂಟಿಕ್ ಡಿಸೈನ್ ಇರಬೇಕು, ನನಗೆ ಟೆಂಪಲ್ ಡಿಸೈನ್, ಟೆಂಪಲ್ ಜ್ಯುವೆಲರಿ ಡಿಸೈನ್ ಇರಬೇಕು ಅಂತಂದಾಗ ಅದು ಬಂದು ನಿಮಗೆ 16%, 18%, 12% ಈ ರೀತಿ ಹೋಗುತ್ತೆ. ಸೊ ನೋಡ್ಕೊಂಡು ತೊಗೊಳ್ಬೇಕಷ್ಟೇ. ಪರ್ಸೆಂಟೇಜ್ ಹೇಗೆ ನಿಮಗೆ ನಾವು ತಿಳ್ಕೊಳ್ಳೋದು ಅಂತಂದರೆ ಡಿಸೈನ್ ತುಂಬ ಚೆನ್ನಾಗಿದೆ ಅಂತಂದರೆ ಅಲ್ಲಿ ಆ ಥರ ಬರುತ್ತೆ. ಈಗ ನಾನು ನನ್ನ ಮೋಪ್ ಡಿಸೈನ್ ತೋರಿಸ್ತೀನಿ ನೋಡಿ. ಈ ರೀತಿ ಎಲ್ಲ ಡಿಸೈನ್ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ ಈಗ 15 to 18% ಬಂದು ಚಾರ್ಜ್ ಮಾಡ್ತಾರೆ. ಅದನ್ನು ನೋಡ್ಕೊಳ್ಳಿ ಹುಷಾರಾಗಿ. ಯಾಕಂದರೆ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಡಿಸೈನ್ಗೂ ಒಂದೇ ವೇಸ್ಟೇಜ್ ಹಾಕ್ತಾ ಇದ್ದಾರೆ ಕೆಲವು ಅಂಗಡಿಗಳಲ್ಲಿ. ಸ್ವಲ್ಪ ಹುಷಾರಾಗಿ ನೀವು ತಗೊಳ್ಳುವಂಥ ಅಂಗಡಿ ಎಂಥದ್ದು, ಪ್ರತಿಷ್ಠಿತ ಅಂಗಡಿಗಳು, ಶೋರೂಮ್ಸ್ ಅಂತ ಬಂದಾಗ ಫಿಕ್ಸ್ಡ್ ರೇಟ್ ಇರುತ್ತೆ, ಬಾರ್ಗೇನ್ ಮಾಡೋಕ್ಕೆಲ್ಲ ಆಗಲ್ಲ. ಅವತ್ತಿನ ರೇಟ್ ಕೊಡಬೇಕು, ವೇಸ್ಟೇಜ್ ಕೊಡಬೇಕು, ಸ್ಟೋನ್ ಚಾರ್ಜ್ ಏನಿದೆಯೋ ಅದು ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಈ ನಾರ್ಮಲ್ ಚಿಕ್ಕ ಸಣ್ಣ ಸೇಟು ಶಾಪ್ಸ್ಗೆಲ್ಲ ಹೋದರೆ ನಿಮಗೆ ಬಂದು ಸ್ಟೋನ್ ಚಾರ್ಜ್ನ ಸಪ್ರೇಟ್ ಮಾಡಲ್ಲ ಅವರು, ಚಿನ್ನದ ಜೊತೆಗೇ ಇನ್ಕ್ಲೂಡ್ ಮಾಡ್ತಾರೆ. ಈಗ ಒಂದು 4 ಗ್ರಾಮ್ ವಾಲೆ ಇದೆ, ಅದರಲ್ಲಿ ಒಂದು 1/2 ಗ್ರಾಮ್ ಕಲ್ಲಿದೆ ಅಂದರೆ ಆ ಕಲ್ಲೂ ಸೇರಿನೇ 4.25 ಗ್ರಾಮ್ ಹಾಕ್ತಾರೆ. ಅದನ್ನೊಂಚೂರು ನೋಡ್ಕೊಳ್ಳಿ. ಹಾಲ್ಮಾರ್ಕ್ ಚಾರ್ಜ್ ಏನು ಕೊಡೋಷ್ಟಿರಲ್ಲ. ಹಾಲ್ಮಾರ್ಕ್ ಚಾರ್ಜ್ ನಾವ್ಯಾಕೆ ಕೊಡಬೇಕು? ಅವರು ಶುದ್ಧವಾದಂಥ ಚಿನ್ನ ನಮಗೆ ಮಾರ್ತಾ ಇದ್ದಾರಾ ಇಲ್ವಾ ಅನ್ನೋದು ನಮಗೆ HUID ಹಾಲ್ಮಾರ್ಕ್ ಬೇಕು. HUID ಅಂತಂದು ಬಂದಾಗ ಯುನೀಕಾಗಿ ಆ ಅಂಗಡಿಯ ಒಂದು ಹಾಲ್ಮಾರ್ಕ್, ಆ ಅಂಗಡಿಯಲ್ಲಿ ಏನು ಹೆಸರಿರುತ್ತೆ, ಅಂಗಡಿ ಹೆಸರು, ಅದರ ಐಡೆಂಟಿಫಿಕೇಷನ್. ಯಾಕಂತಂದರೆ ನಮಗೆ ನಾಳೆ ದಿವಸ ಎಲ್ಲಾದರೂ ಮಾರಕ್ಕೆ ಹೋದಾಗ ತಗೊಳ್ಳಿಲ್ಲ ಅಂದರೆ ಮತ್ತೆ ಆ ಅಂಗಡಿಗೆ ಬಂದು ಮಾರ್ಬೋದು. ಅವ್ರ ಹೆಸರೇ ಇರುತ್ತೆ ಅದರಲ್ಲಿ, ಮತ್ತು ಯೂನಿಕ್ ನಂಬರ್ ಇರುತ್ತೆ. ಆ ನಂಬರ್ನ ನೀವು ಹಾಲ್ಮಾರ್ಕ್ ಅಂತಲೇ ಆ್ಯಪ್ ಸಿಗುತ್ತೆ, ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಇದ್ರದ್ದು HUID ನಂಬರ್ ಹಾಕ್ಬಿಟ್ರೇ ಸಾಕು. ನಿಮ್ಗದು ಒಡವೆ ಏನದು, ರಿಂಗಾ, ನೆಕ್ಲೈಸಾ, ಎಲ್ಲಿ ಮಾಡಿದ್ದು, ಅಂದರೆ ಎಲ್ಲಿ ಇದರ ಒಂದು ಹಾಲ್ಮಾರ್ಕ್ ಫಿಕ್ಸ್, ಹಾಲ್ಮಾರ್ಕ್ ಸೆಟ್ ಮಾಡಿದ್ದು, ಇದೆಲ್ಲನೂ ಅಂಗಡಿದು ಡೀಟೇಲ್ಸ್ ಎಲ್ಲನೂ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವೇನೇ ತೊಗೊಂಡ್ರು HUID ಹಾಲ್ಮಾರ್ಕ್, ಯುನೀಕ್ ಐಡೆಂಟಿಫಿಕೇಷನ್ ಸರ್ಟಿಫಿಕೇಟ್ ಇರಲೇಬೇಕು. ಸೊ ಅದಕ್ಕೆ ಹೇಳೋದು ಹಾಲ್ಮಾರ್ಕ್ ನೀವು HUID ಅಂತ ಇದೆಯಾ ಅಂತ ಕೇಳ್ಬಿಟ್ಟೆ ಅವ್ರ ಹತ್ರ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಟೋನ್ ಚಾರ್ಜ್ ಸಪ್ರೇಟಾಗಿ ನಿಮಗೆ ಬಂದು 1,000, 2,000 ಚಾರ್ಜ್ ಮಾಡ್ತಾರೆ. 1 ಗ್ರಾಮ್ ಕಲ್ಲಿದೆ ಅಂದರೆ ಪರವಾಗಿಲ್ಲ. ಬಟ್ ಅದನ್ನು ಚಿನ್ನದಕ್ಕೆ ಸಪ್ರೇಟಾಗಿ ಹಾಕ್ತಾ ಇದ್ದಾರೆ ಅಂದರೆ, ಚಿನ್ನದ ಜೊತೆಗೆ ಸೇರಿಸ್ತಾ ಇದ್ದರೆ ಹುಷಾರಾಗಿ ನೋಡ್ಕೊಳ್ಳಿ. GST ಕಂಪಲ್ಸರಿ ಕಟ್ಟಬೇಕಾಗುತ್ತೆ. ಹಾಲ್ಮಾರ್ಕ್ ಚಾರ್ಜ್ ಏನು ಕೊಡೋಷ್ಟಿರಲ್ಲ. ಸೊ ಎಕ್ಸ್ಟ್ರಾ ಚಾರ್ಜಸ್ ಏನು ಕೊಡೋಷ್ಟಿರಲ್ಲ. ಹಾಗೆ ಬಂದು ಈಗ 24 ಕ್ಯಾರೆಟ್ ಆಯಿತು, 22 ಕ್ಯಾರೆಟ್ ಆಯಿತು, 18 ಕ್ಯಾರೆಟ್ ಅಂದರೆ 75 ಗೋಲ್ಡು. 75 ಗೋಲ್ಡ್ ಅಂತಂದರೆ ಅದ್ರಲ್ಲಿ ಪ್ಯೂರಿಟಿ ಬಂದು 75% ಮಾತ್ರ ಇರುತ್ತೆ. ಇನ್ನು 25% ಬಂದು ನಮಗೆ ನಾನು ಹೇಳಿದಾಗೆ ಬೆಳ್ಳಿ ಮತ್ತು ತಾಮ್ರ ಮಿಕ್ಸ್ ಆಗಿರುತ್ತೆ. ಇದು ಬಂದು ಜಾಸ್ತಿ ಆದಷ್ಟು ವಜ್ರದ ಒಡವೆಗಳಿಗೆ ಇಟ್ಟಿರ್ತಾರೆ. 18% ಅನ್ನೋದು ಬಂದು ನಮಗೆ ಡೈಮಂಡಲ್ಲೇ ಬರೋದು, ತುಂಬ ಗಟ್ಟಿ ಇದು. 18%ಅಲ್ಲಿರುವಂಥ ಒಡವೆಗಳು ತುಂಬ ದಿನ ಬಾಳಿಕೆ ಬರುತ್ತೆ, ಮತ್ತು ರೇಟ್ ಕೂಡ ಕಡಿಮೆ. ನಾರ್ಮಲ್ ಚಿನ್ನಕ್ಕೂ ಮತ್ತು ಅಂದರೆ 22 ಕ್ಯಾರೆಟ್ಗೂ 18 ಕ್ಯಾರೆಟ್ಗೂ ಮಿನಿಮಮ್ ಒಂದು 2,000 ಆದ್ರೂ ಕಡಿಮೆ ಇರುತ್ತೆ. ಒಂದು ಈಗ ಇದು ಬಂದು ಒಂದು 10,000 ಇದೆ ಅಂತಂದರೆ, 15,000 ಇದೆ ಅಂತಂದರೆ ಇದು ಹೇಗೂ ಒಂದು 12,000, 12,500 ಆ ರೀತಿ, ಹೇಗೂ 2,500 ಹೆಚ್ಚು ಕಮ್ಮಿ ಬರುತ್ತೆ ಇದು. ಸೊ ಇದು ನೀವು ತಗೋಬೇಕು ಅಂತಂದರೆ ಇದನ್ನು ತಗೋಬೋದು. ಅಂದರೆ ಅವತ್ತಿನ ರೇಟ್, ಅದರಲ್ಲೂ ಹಾಲ್ಮಾರ್ಕ್ ಇದೆಯಾ ಅಂತ ನೋಡಿ ತಗೊಳ್ಳಿ. ನೆಕ್ಸ್ಟ್ ಬಂದು ಇನ್ವೆಸ್ಟ್ ಪ್ಲಾನಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಆದಷ್ಟು ಕಲ್ಲುಗಳು ಕಮ್ಮಿ ಇರೋದನ್ನ ನೋಡಿ, ವೇಸ್ಟೇಜ್ ಕಡಿಮೆ ಇರೋದನ್ನ ನೋಡಿ ತಗೊಳ್ಳಿ ಸಿಂಪಲ್ಲಾಗಿ. ಇಲ್ಲ ನಾನು ಹಾಕೋಬೇಕು, ಇನ್ವೆಸ್ಟ್ ಆಗು ಇರಬೇಕು, ಹೇಗೂ ರೇಟ್ ಬೆಳೀತಾ ಇದೆಯಲ್ಲ ನನಗೆ ಅದು ಇಟ್ಸ್ ಓಕೆ ಪರವಾಗಿಲ್ಲ ಅನ್ನೋರು ಚೆನ್ನಾಗಿರೋ ಡಿಸೈನ್ನೇ ನೀವು ತೊಗೋಬೋದು. ಮಿನಿಮಮ್ 10 to 12% ಓಕೆ ಅನಿಸುತ್ತೆ. ಬಟ್ 18%, 20%, 22%ವರೆಗೂ ಕೆಲವು ಅಂಗಡಿಗಳಲ್ಲಿ ಚಾರ್ಜ್ ಮಾಡ್ತಾರೆ, ನೋಡ್ಕೊಂಡು ತಗೊಳ್ಳಿ. ಸೊ ಇದು ಇಷ್ಟು ವಿಷಯ. ಮತ್ತು ನಮಗೆ ಇನ್ವೆಸ್ಟ್ ಮಾತ್ರ ಮಾಡಬೇಕು, ನನಗೆ ಒಡವೆ ಬೇಡ ಅಂತಂದರೆ ನೀವು ಕಾಯಿನ್ಸಲ್ಲಿ ಇಲ್ಲ 999 ಬಂದು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಈ ರೀತಿ ತಗೊಂಡ್ರೆ ಖಂಡಿತವಾಗ್ಲೂ ಮೋಸ ಆಗಲ್ಲ. 1 4 ಅಂಗಡಿ ಎಕ್ಕಿ ಇಳಿಯುವಾಗ ನಮಗೆ ಅದರ ಒಂದು ಬೆಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ.
ಒನ್ಸ್ ನೀವು ಬಂದು ಗೂಗಲಲ್ಲೇ ಚೆಕ್ ಮಾಡ್ಕೊಂಡು ಅವತ್ತಿನ ರೇಟ್ ಏನಿದೆ, ಎಷ್ಟು ಆಗ್ಬೋದು, ನನಗೆ ಎಷ್ಟು ಬೇಕು, ನನ್ನ ಹತ್ರ ಎಷ್ಟು ಬಜೆಟ್ ಇದೆ, ಎಷ್ಟು ಗ್ರಾಮ್ ತೊಗೊಂಡ್ರೆ ನನಗೆ ಬೆಟರು ಅನ್ನೋದನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಹೋಗುವಾಗ ಖಂಡಿತವಾಗ್ಲೂ ಬೆಟರ್ ಆಗಿರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.